ಗುಲ್ಬರ್ಗ ಡಿಸ್ಟಿಕ್ ಸೇಡಂ ತಾಲೂಕು ಹುಡುಗಿ ಗ್ರಾಮ. ನಾನು ನಿಮ್ಮ ವಿಜಯ್. ಇವತ್ತಿನ ವಿಷಯ ಏನಪ್ಪಾ ಅಂದರೆ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶುದ್ಧ ಕುಡಿಯುವ ನೀರು ಸಾರ್ವಜನಿಕರ ಮಧ್ಯೆ ಇರಬೇಕಿತ್ತು. ಅಂಥವು ಎರಡು ಶುದ್ಧ ನೀರಿನ ಘಟಕಗಳು ಎರಡು ಸ್ಥಾಪನೆ ಮಾಡ್ರ. ಒಂದು ಹೊಸೂರು, ಒಂದು ಹಳಿಯೂರು ಅಂತೇಳಿ. ಒಂದು ಹೊಸೂರಲ್ಲಿ ಯಾವ ಥರ ಇದೆ ಅಂದರೆ ಊರು ಆಚೆ ಇದೆ. ಅದು ಊರು ಆಚೆ ಅಂದರೆ ಇಲ್ಲಿ ಗಲೀಜ್ ಅದಿಲ್ಲ, ಅಶುದ್ಧ ಜಾಗವಾಗಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂತೇಳಿ ಇಲ್ಲೊಂದು ಸ್ಥಾಪನೆ ಮಾಡ್ಯಾರ. ಎರಡನೇದು ನೀರಿನ ಟ್ಯಾಂಕಿನ ಬಗ್ಗೆ ಮಾತಾಡ್ತೀನಿ. ನೀರು ಇದರಿಂದ ಎಲ್ಲ ಸಾರ್ವಜನಿಕರಿಗೆ ಗೊತ್ತದ. ಸುಮಾರು ಒಂದು 17 ವರ್ಷ 16 ವರ್ಷ ಆಗಿರ್ಬೋದು ಇದು ಕಟ್ಟಿ, ಇದು ನಿರ್ಮಾಣ ಮಾಡಿ. ಇದಕ್ಕೆ ಎಲ್ಲ ಊರಾಗೂ ನಾನು ನೋಡ್ತಾ ಇದ್ದೀನಿ ನೀಲಿ ಕಲರ್ ಪೇಂಟ್ ಮಾಡ್ಯಾರ ಸಂಬಂಧಪಟ್ಟವರು. ಇಲ್ಲಿ ಅನ್ಕರೆ ಅದು 17 ವರ್ಷ ಹಿಡಿದು ಇದು ಪೇಂಟ್ ಇಲ್ಲ, ಏನಿಲ್ಲ. ಕಾರಣ ಏನು? ಮೂರನೇದು, ಇಲ್ಲಿ ದನ ಕರುಗಳಿಗೋಸ್ಕರ ಒಂದೊಂದು ಹೌಸ್ ಮಾಡ್ಯಾರ. ಅದ್ರ ಸುತ್ತಮುತ್ತ ಗಲೀಜ್ ಅದ. ಅವಕ್ಕೂ ನೀರು ನಿರ್ಲಾಕ್ ಬರ್ಲಾರ್ದಂಗೆ ಥರ ವ್ಯವಸ್ಥೆ ಅದ. ಅವು ಹೆಂಗವ, ಯಾವ ರೀತಿ ಅವ ಅಂತೇಳಿ ಅವು ಮೂರು ವಿಷಯ ನಿಮ್ಮ ಬಗ್ಗೆ ಚರ್ಚೆ ಮಾಡಿ ಹೇಳ್ತೀನಿ. ಅದಕ್ಕೆ ಸುತ್ತಮುತ್ತ ನೀರಿನ ಟ್ಯಾಂಕ್, ಇದು ದನ ಕರುಗಳು ಕುಡಿಯೋಕ್ಕೋಸ್ಕರ ಇಲ್ಲಿ ಬೆಡ್ ಹಾಕ್ಬೇಕು, ನೀಟಾಗಿರ್ಬೇಕು. ಅಲ್ಲಿ ದನ ಕರುಗಳು ನಿಂದಿರ್ತಾವ. ಸಾರ್ವಜನಿಕರು ರೈತರೆಲ್ಲ ಬರ್ತಾರ ನಸಿನಲ್ಲಿ. ಶುದ್ಧ ಕುಡಿಯೋ ನೀರಿನ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಹೆಂಗದಂತೇಳಿ ವ್ಯವಸ್ಥೆ. ಇಲ್ಲೆಲ್ಲ ಟಾಯ್ಲೆಟ್ ಅದು ಮಾಡ್ತಾರೆ. ಇದು ಫಸ್ಟ್ ಆಫ್ ಆಲ್ ಇದು ಕ್ಲೀನ್ ಇಲ್ಲ. ಇದು ನೋಡ್ರಿ ಇಲ್ಲಿ ಹೆಂಗದ ಅಂತೇಳಿ ಈ ಥರ ಅದ. ಇದು ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಚಿಕ್ಕಂದವರು ಅವರೆಲ್ಲ ಕೋಳಿ ಪುಚ್ಚ ಗಿಚ್ಚ ಎಲ್ಲ ಹಾಕ್ತಾರೆ. ಇದು ಶುದ್ಧ ಕುಡಿಯುವ ನೀರಿನ ಘಟಕ. ಇಂಥವು ಎರಡವ. ಒಂದು ಸುತ್ತ ಬಿಟ್ರೆ ಸಾರ್ವಜನಿಕರು ಯಾರು ಕಿಡಿಗೇಡಿಗಳು. ಸಾರ್ವಜನಿಕರ ಸುತ್ತು ನೀವು ಕಾಪಾಡೋದು ನಿಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ. ಇದು ಒಂದು ಸರ್ತಿ ಇದು ಗಲ್ಲ ಹೊಡೆದು ಹಾಕಿದ್ರು, ಮತ್ತೆ ರಿಪೇರಿ ಮಾಡಿಸ್ಯಾರ. ಸಾರ್ವಜನಿಕರಲ್ಲಿ ಮನವಿ, ದಯಮಾಡಿ ಇದನ್ನ ಉಪಯೋಗ ಪಡ್ಕೋರಿ. ಉಪಯೋಗ ಪಡ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ನಾವು ನೀರು ತರ್ಲಕ್ಕೆ ಬರ್ಲಾರ್ದಂಗೆ ಈ ಥರ ವ್ಯವಸ್ಥೆ ಅದ. ಇಲ್ಲೆಲ್ಲ ಕುಂತು ಕುಡಿತಾರ. ಈ ಥರ ವ್ಯವಸ್ಥೆ ಅದ. ನೀವು ದಯಮಾಡಿ ನಮಗೆ ಕ್ಲೀನ್ ಮಾಡಿ ಕೊಡ್ರಿ. ಇದು ಹೈಟ್ ಮಾಡಿ ಕೊಡ್ರಿ. ಸ್ವಲ್ಪ ಮಣ್ಣು ಅದು ಹೈಟ್ ಮಾಡಿ ಈ ಥರ ತೆಗ್ಗ ಅದ. ಇಲ್ಲೆಲ್ಲ ಕುಡಿತಾರ, ಟಾಯ್ಲೆಟ್ ಮಾಡ್ತಾರ. ಇದು ನೋಡ್ರಿ, ಇದರೆಲ್ಲ ಸುತ್ತಮುತ್ತ ವಾತಾವರಣ ಈ ಥರದ ವ್ಯವಸ್ಥೆ. ಇವೆಲ್ಲ ಕಾಣಿಸ್ತಾ ಇದ್ದಾವಲ್ಲ, ಇದೆಲ್ಲ ನಾವು ನೀಟ್ನೆಸ್ ಇಡಬೇಕು. ಅಶುದ್ಧ ಜಾಗದಾಗ ಶುದ್ಧ ಕುಡಿಯುವ ನೀರಿನ ಘಟಕ ಹಾಕ್ಯಾರ. ಈ ಥರ ಅದು. ಇಲ್ಲೆಲ್ಲ ಇವರೆಲ್ಲ ಚಿಕ್ಕಂದವ್ರು ಕೋಳಿ ಪುಚ್ಚ ಗಿಚ್ಚ ಈಗ ಇಲ್ಲೇ ಎಲ್ಲ ಕೊಯ್ದು ಬಿಸಾಕ್ತಾರ. ಸಾರ್ವಜನಿಕ ಕೆಟ್ಟ ಗಲೀಜ್ ಜಾಗ, ನಿಂದ್ರಾಕ್ಲಾಗ ಬರಲ್ಲ ಆ ಥರ ವ್ಯವಸ್ಥೆ ಅದ ಇಲ್ಲಿ. ನೋಡ್ರಿ ಈ ಥರ ಅದ. ನೀರಿನ ಟ್ಯಾಂಕ್ ತೋರಿಸ್ತೀನಿ ನೋಡ್ರಿ. ಇದು ಒಂದು 17 ವರ್ಷ 16 ವರ್ಷ ಆಗಿರ್ಬೋದು. ಇದು ಪೇಂಟೇ ಎಲ್ಲ ಟೋಟಲ್ ಎಲ್ಲ ಊರಲ್ಲಿ ಪೇಂಟ್ ಮಾಡ್ಯಾರ. ನಮ್ಮಲ್ಲಿ ಇನ್ನೂ ಪೇಂಟ್ ಮಾಡಿಲ್ಲ. ಕಾರಣ ಏನಂತ ಗೊತ್ತಿಲ್ಲ. ಮಾಡಿಸ್ರಿ ದಯಮಾಡಿ ಸಂಬಂಧಪಟ್ಟವ್ರು. ಹೌಸ್ ನೋಡ್ರಿ ಈ ಥರ ಅದ. ದನ ಕರುಗಳಿಗೆ ನಿಂದ್ರಲಕ್ಕೆ ಬರ್ಲಾರ್ದಂಗ ಇದಕ್ಕೆ ಬೆಡ್ಡಿನ ವ್ಯವಸ್ಥೆ ಮಾಡಿಕೊಡ್ರಿ. ದನ ಕರುಗಳು ನಿಂದಿರ್ಲಿ. ಪಾಪ ಮೂಕ್ ಪ್ರಾಣಿಗಳಿಗೆ ಮಾತು ಬರ್ತಿದ್ವು ಅಂದ್ರೆ ಅವು ಹೇಳ್ತಿದ್ವು, ಪಂಚಾಯತಿಗೂ ಡೈರೆಕ್ಟ್ ಹೋಗಿ ಅವೇ ಲೆಟ್ರ್ ಕೊಡ್ತಿದ್ವು, ನಮಗೆ ನಿಂದ್ರಲಕ್ಕೆ ಬರ್ಲಾರ್ದಂಗೆ ಈ ಥರ ಅದಂತೇಳಿ. ಅವಕ್ಕೆ ಮಾತು ಬರೋಲ್ಲ. ಮಾತು ಬರೋರಾದ್ರೂ ಪ್ರಶ್ನೆ ಮಾಡ್ರಿ. ಈ ಥರ ಅದಾಗ ಇಲ್ಲಿ ನೀರು ನೋಡ್ರಿ. ಈ ಥರ ಇದಕ್ಕೆ ಏನಾಗ್ಯದ ಸಂಬಂಧಪಟ್ಟವ್ರು ಬಂದು ಈ ಥರ ಹೋಗ್ಲಾರ್ದಂಗೆ ನೋಡ್ಕೊಳ್ರಿ. ಯಾಕಂತಂದ್ರೆ ಜೀವ ಉಳಿಸಿ, ಇಲ್ಲ ನೀರು ಉಳಿಸಿ ಜೀವ ಉಳಿಸಿ ಅಂತೇಳಿ ಇಲ್ಲಿ ಬೋರ್ಡ್ ಹಾಕ್ಯಾರ, ಮೆನ್ಷನ್ ಮಾಡ್ರ. ನೋಡ್ರಿ ನೀವು, ಇಲ್ಲಿ ನಾ ತೋರಿಸ್ತೀನಿ. ಇಲ್ಲಿ ನೀರು ಹೋಗ್ಲಾಗತ್ತದ, ಸಮುದ್ರ ಗಟ್ಲೆ ಹರಿದು ಹೋಗ್ಲತ್ತದ. ಈ ಥರದ ವ್ಯವಸ್ಥೆ. ಇದು ನಾಲಿ ನೋಡ್ರಿ, ಇದು ಡ್ಯಾಮೇಜ್ ಆಗ್ಯದ. ಇದ್ರೊಳಗೆ ಈ ಥರ ಕ್ಲೀನ್ ಮಾಡಿಲ್ಲ. ಇದು ಈ ಥರ ಹೋಗ್ಲತ್ತದ. ಎಲ್ಲಿ ನೀರು ಉಳಿಲತ್ತವ ಅಂತ ನನಗೆ ಗೊತ್ತಾಗಲ್ಲ. ಅದ ವೇಸ್ಟ್ ಆಗ್ಲಾಗತ್ತವ. ದಯಮಾಡಿ ಇನ್ನೊಂದು ಘಟಕ ಹೆಂಗಿದೆ, ಯಾವ ಥರ ಸುಟ್ಟಿದೆ ಅಂತ ಅದನ್ನು ತೋರಿಸ್ತೀನಿ, ನೋಡೋಣ ಹೇಗಿದೆ ಅಂತೇಳಿ. ಇದಿರಲ್ಲ, ಇದು ಎರಡನೇ ಘಟಕ. ಸುಟ್ಟು ಈ ಥರ ಭಸ್ಮ ಮಾಡ್ರಿ. ಸಾರ್ವಜನಿಕರಲ್ಲಿ ವಿನಂತಿ, ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ, ನೀವು ಎಲ್ಲಿವರೆಗೂ ಸಾರ್ವಜನಿಕರ ವಸ್ತುವನ್ನು ನೀವು ಕಾಪಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಈ ಥರ ವ್ಯವಸ್ಥೆ ಇರ್ತದೆ. ದಯಮಾಡಿ ನೀವು ಪ್ರಶ್ನೆ ಮಾಡೋದು ಕಲೀರಿ. ನಿಮಗೆ ಏನು ಬೇಕು ಅಧಿಕಾರಿಗಳಿಗೆ ಕೇಳ್ರಿ. ನಮಗೆ ಈ ಥರ ಬೇಕು, ಈ ಥರ ವ್ಯವಸ್ಥೆ ಅದ. ನಮಗೆ ಕುಡಿಯೋ ನೀರಿಂದ ಇನ್ನೊಂದು ಘಟಕ ಸ್ಥಾಪನೆ ಮಾಡಿರಿ. ಅದಕ್ಕೊಂದು CCTV ಕ್ಯಾಮ್ರಾ ಕೂಡಿಸ್ರಿ. ದಯಮಾಡಿ ಸರ್ಕಾರಿ ವಸ್ತುಗಳನ್ನು ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇದು ನಮ್ಮ ವಿಡಿಯೋ ಮುಖಾಂತರ ನಿಮಗೆ ಒಂದು ಚಿಕ್ಕ ಮನವಿ ಸಲ್ಲಿಸ್ತಾ ಇದ್ದೀನಿ. ನೋಡಿರಿ ಈ ಥರ ಅದ ವ್ಯವಸ್ಥೆ. ಇದು ಯಾರೋ ಕಿಡಿಗಳಿಗಳು ಸುಟ್ಟಾರ. ಇನ್ನೊಂದು ಘಟಕನ ಸ್ಥಾಪನೆ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡಿರಿ. ಒಂದು ಈ ಥರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಧನ್ಯವಾದ.